ಇದ್ದೀರಿ, ತಮ್ಮದೇ ಸರ್ಕಾರ ಇದೆ, ಯಾವ ರೀತಿ ನೆರವು ಕೊಡಬೇಕು ಅಂತ ಅವರು ಇವತ್ತಿನ ದಿವಸ ಮೊದಲನೇ ಸಭೆಯನ್ನು ನನ್ನ ಸಮ್ಮುಖದಲ್ಲಿ ಮಾಡಿರ್ತಕ್ಕಂಥದ್ದು. ಅವರ ಸಮಸ್ಯೆಗಳನ್ನು ಆಲಿಸಿದ್ದೇನೆ. ಬಹಳಷ್ಟು ಜನ ಬೇರೆ ರಾಜ್ಯದಿಂದ ಬಂದಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ಐ ವೆಲ್ಕಮ್ ದ ಪೀಪಲ್ ಆಫ್ ಕಮ್ ಫ್ರಮ್ ಅದರ್ ಸ್ಟೇಟ್ಸ್ ಆಲ್ಸೋ. ಆ್ಯಂಡ್ ಅವರ ಅನಿಸಿಕೆಗಳು, ಅವರ ರಾಜ್ಯದಲ್ಲಿ ಇರತಕ್ಕಂಥ ವಿಚಾರಧಾರೆಗಳನ್ನು ಹೇಳಿ ಅವ್ರೇನು ಪರಿಹಾರಗಳನ್ನು ಕಂಡುಕೊಂಡಿದ್ದಾರೆ ಕಾರ್ಮಿಕರ ಸಮಸ್ಯೆಗೆ, ಅದನ್ನು ನಮ್ಮ ಸಮಿತಿಯ ಗಮನಕ್ಕೆ ತಂದಿದ್ದೆ. ಆದರೆ ಅವ್ರು ನಮ್ಮ ರಮೇಶ್ ಅವರು ಮತ್ತು ಅವರ ಪದಾಧಿಕಾರಿಗಳನ್ನು ಗಮನಕ್ಕೆ ತರ್ತಾರೆ. ರಾಜ್ಯ ಸರ್ಕಾರದಲ್ಲೂ ಅವ್ರದ್ದು ಉತ್ತಮವಾದ ಕಾರ್ಯಕ್ರಮಗಳಿದೆ, ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗಾಗಲೇ ಕೆಲವು ಬೇಡಿಕೆಗಳನ್ನು ಇಟ್ಟಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ತನ್ನ ಮ್ಯಾನಿಫೆಸ್ಟೋಲ್ಲಿ ಬದಿ ವ್ಯಾಪಾರಿಗಳಿಗೆ ನಾವು ಕೊಟ್ಟ ಮಾತನ್ನು ನಡ್ಕೊಳ್ತಕ್ಕಂಥದ್ದು, ನಮ್ಮ ಕಟಿಬದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ, ಮಾಡೇ ತೋರಿಸ್ತೇವೆ, ನಮ್ಮ ಮಾತನ್ನು ಹೇಳ್ತೇವೆ. ಮುಂದಿನ ದಿನದಲ್ಲಿ ಕೂಡ ಕಾರ್ಮಿಕರ ಸೌಲಭ್ಯಗಳ ಜೊತೆಗೆ ಕಾರ್ಮಿಕರ ಕುಟುಂಬಗಳಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು, ಅದು ಹೆಲ್ತ್ ಕೇರಲ್ಲಿರ್ಬೋದು, ಎಜುಕೇಷನ್ ಇರ್ಬೋದು, ಅಥವಾ ಪೊಲೀಸ್ನವರಿಂದ ಆಗ್ತಾ ದೌರ್ಜನ್ಯಗಳಿರ್ಬೋದು, ಅಥವಾ ಈ ಹೆಣ್ಣುಮಕ್ಕಳ ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತಂದರೆ ಅವರಿಗೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳಿಗೆ ರೀಚಾರ್ಜಿಂಗ್ ಸೆಂಟರ್ಸ್ ಮಾಡಿಕೊಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕೈಯಿಂದ ಮಾಡ್ತಕ್ಕಂಥ ಕೆಲಸಗಳೇ. ಇಟ್ ನಥಿಂಗ್ ಟು ವರಿ ಅಬೌಟ್ ದಿಸ್ ಕ್ಯಾನ್ ಬಿ ಅಡ್ರೆಸ್ಡ್. ಇದಕ್ಕೆ ಒಂದು ರಚನಾತ್ಮಕ ಕೆಲಸ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ರೈಟಿಂಗ್ ನನಗೆ ಕೊಟ್ಟಿದ್ದೆ. ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಈ ಅಸೆಂಬ್ಲಿ ಸೆಷನ್ ಆಗದೇ ಇದ್ರೂ ಕೂಡ ಮುಂದಿನ ಬಜೆಟ್ ಸೆಷನ್ ಬರುವಾಗ ಇದಕ್ಕೆಲ್ಲ ಪರಿಹಾರ ಕಂಡುಕೊಳ್ಳಲಿಕ್ಕೆ ನಾನು ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಧಿಕಾರಿಗಳು ಯಾರಿದ್ದಾರೋ ಅವರಿಗೆ ಕಾರ್ಮಿಕರ ಬಗ್ಗೆ ಸಹಾನುಭೂತಿಯಿಂದ ಕೆಲಸ ಮಾಡ್ತಕ್ಕಂಥದ್ದು, ಮತ್ತು ವಿಶೇಷವಾಗಿ ಪೊಲೀಸ್ ದೌರ್ಜನ್ಯದ ಬಗ್ಗೆ ನಾನು ಬೇಕಾದ್ರೆ DGP ಅವರಿಗೆ ಖುದ್ದಾಗಿ ಇವ್ರ ಮನವಿ ಕೊಟ್ಟರೆ DGP ಅವರಿಗೆ ಕರ್ಕೊಂಡೋಗಿ ಆಫೀಸ್ ಬೇರೆಯವ್ರನ್ನ ಕರ್ಕೊಂಡೋಗಿ DGP ಹತ್ರ ಮಾತಾಡಿಸಿ ಅವ್ರ ಕಾರ್ಮಿಕರ ಮೇಲೆ ಯಾವುದೇ ರೀತಿಯ ದೌರ್ಜನ್ಯ ನಡೆಯದ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಮತ್ತು ಲೇಬರ್ ಮಂತ್ರಿಗಳ, ಕಾರ್ಮಿಕ ಮಂತ್ರಿಗಳ ಹತ್ರನೂ ಮಾತಾಡಿ ಇವರ ಬೇಡಿಕೆಗಳನ್ನ ಮತ್ತು ಅವರ ಅಶೋತ್ತರಗಳನ್ನು ಈಡೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ. ನೋಡಿ, ನಾನು ಹೇಳ್ತೀನಿ, ಅವ್ರು ವಿಶೇಷವಾಗಿ ಮಹಿಳೆಯರ ವಿಚಾರ ಮಾತಾಡಿದರು. ಮಹಿಳಾ ಸಬಲೀಕರಣ ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಆದ್ಯತೆ ಮೇಲೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು. 5 ಗ್ಯಾರಂಟಿಗಳನ್ನು ಕೊಟ್ಟ ಸಂದರ್ಭದಲ್ಲಿ ಕೂಡ ಎಲ್ಲವೂ ಕೂಡ ಮಹಿಳೆಯ ಸಬಲೀಕರಣಗೊಳಿಸಲಿಕ್ಕೆ ಮಾಡಿರ್ತಕ್ಕಂಥ ಕೆಲಸಗಳಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಮಹಿಳೆಯರು ಏನಾದರೂ 2 ವೀಲರ್ಸ್ನ ಆಮೇಲೆ 3 ವೀಲರ್ ವೆಹಿಕಲ್ನ ತಂದು ಸ್ವಾವಲಂಬಿ ಬದುಕಿನ ಕಟ್ಕೋಬೇಕು ಅಂದಾಗ ಅವ್ರಿಗೆ ರೀಚಾರ್ಜಿಂಗ್ ಸೆಂಟರ್ಸ್ ಎಲ್ಲ ಬೇಕಾದರೆ ಇಟ್ಸ್ ಎ ವಂಡರ್ಫುಲ್ ಐಡಿಯಾ, ವಿ ಶುಡ್ ಇಂಪ್ಲಿಮೆಂಟ್ ಇಟ್. ಆ ಸಬ್ಸಿಡಿ ವಿಚಾರದಲ್ಲಿ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ವಿಚಾರಗಳು ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗ್ತದೆ. ಅದನ್ನ ಮಾಡೋದು ಉತ್ತಮವಾದ ಕೆಲಸ. ಹೆಚ್ಚು ಮಹಿಳೆಯರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಭಾಗವಹಿಸಬೇಕು. ನಾನು BMTC ಅಧ್ಯಕ್ಷನ ಕೆಲಸ ಮಾಡಬೇಕಾದ್ರೆ 6,500 ಬಸ್ಗಳಿತ್ತು. ಎಷ್ಟೇ ಹುಡುಕಿದ್ರು ಮಹಿಳಾ ಡ್ರೈವರ್ಗಳು ಸಿಗ್ತಾ ಇರಲಿಲ್ಲ. ಈಗ ಯಾರು ಆಟೋ ಓಡಿಸೋಕೆ ಮುಂದೆ ಬಂದರೆ ಮುಂದಿನ ದಿವಸ ಕಾರ್ ಓಡಿಸೋಕೆ ಬರ್ತಾರೆ, ಮತ್ತು ಬಸ್ ಓಡಿಸೋಕೆ ಬರ್ತಾರೆ, ಟ್ರಕ್ ಓಡಿಸೋಕೆ ಬರ್ತಾರೆ. ಅದನ್ನ ನಾವು ಅವಹೇಳನವಾಗಿ ನೋಡ್ತಕ್ಕಂಥದ್ದಲ್ಲ. ಯಾಕಂದ್ರೆ ಅವರ ಸ್ವಾಭಿಮಾನ ಬದುಕಟ್ಟಿಕೊಳ್ಳೋ ದುಡಿದು ತಿಂತಕ್ಕಂಥದ್ದನ್ನ ಹೆಣ್ಮಕ್ಳು ಬೆಳೆಸ್ಕೊಂಡಿರೋದನ್ನ ನಾವು ಸ್ವಾಗತ ಮಾಡಬೇಕಾಗ್ತದೆ, ಮತ್ತು ಲೇಬರ್ ಡಿಗ್ನಿಟಿನ ನಾವು ಕಾಪಾಡ್ಕೋಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಕೂಡ ಅವರ ಉದ್ಯೋಗವನ್ನು ನೋಡಿ, ಅವರ ಕೆಲಸವನ್ನು ನೋಡಿ ಅವರಿಗೆ ಮಣೆ ಹಾಕ್ತಕ್ಕ ಕೆಲಸವನ್ನ ನಮ್ಮ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಭಿಮಾನ ಬದುಕಿನ ಕಟ್ಕೊಳ್ಳಿ ನಾವೆಲ್ಲರೂ ಮಾಡ್ತೀವಿ. ಮತ್ತು ನಿಮ್ಮ ಉತ್ತಮವಾದ ಪ್ರಶ್ನೆಗಳಿಗೆ ನಾನು ಸ್ಪಂದಿಸ್ತೇನೆ. ಮತ್ತು ನಿಮ್ಗೆಲ್ಲರೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಮತ್ತು ಹೊಸ ವರ್ಷ ಶುಭಾಶಯಗಳು. ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸಂಘಟನೆಯಲ್ಲಿ ಪಾತ್ರವಹಿಸಿದ ಪ್ರಮುಖ ಪಾತ್ರ. ಅವ್ರನ್ನ ಯಾಕೆ ಬೈಪ್ನಳ್ಳಿಗೆ ಸೀಮಿತವಾಗಿ ಇಟ್ಟಿದ್ದೀರಿ? ಅವ್ರು ಬೆಂಗಳೂರು ಅಂತ ಕೇಳಬಾರ್ದು, ಅಂದ್ರೆ ಕಟ್ಟಾಕ್ಬಿಟ್ಟು ಬರೀ ಕಾರ್ಪೊರೇಷನ್ ಟಿಕೆಟ್ ಕೇಳೋ ಅಂತ ಬೇರೆ ಏನ್ ಕೇಳಬಾರ್ದು. ಹಂಗ ಆಗೋದಿಲ್ಲ. ಅವ್ರ ಹೆಸರು ಬೈಪ್ನಳ್ಳಿ ರಮೇಶ್ ಅವರಾದ್ರೂ ಕೂಡ ನನ್ನ ಆತ್ಮೀಯ ಸೋದರ ಇದ್ದಾರೆ. ಅವ್ರು ಯಾವ್ದಾದ್ರು ಬೇಡಿಕೆ ಇಟ್ಟಿದ್ರೆ ಅದನ್ನ ನನಗೆ ಹೇಳಿ ನಾನು ಒಂದು ಶಿಫಾರಸ್ ಮಾಡೋ ಕೆಲಸವನ್ನು ಮಾಡ್ತೇನೆ. ಎಲ್ಲವನ್ನೂ ಮಾಡ್ತೇವೆ. ಆದ್ರೆ ನಮ್ಮ ಹಣೆ ಬರೋದ್ರಲ್ಲಿ ಇರಬೇಕು ಅಧಿಕಾರ ಸಿಕ್ಲಿಕ್ಕೆ. ನನ್ನ ಜೊತೆಲಿ ದೊಡ್ಡವರಲ್ಲಿ ಡ್ರೈವ್ ಮಾಡ್ತಾ ಇದ್ದಾರೆ. ಅವ್ರು ಸಿಕ್ಲಿಲ್ಲ, ನನಗೆ ಹೆಂಗೆ ಸಿಗ್ತದೆ? ದಟ್ ಇಸ್ ಆಲ್ ಫೇಟ್. ಆ್ಯಂಡ್ ಹೈಕಮಾಂಡು, ಫೇಟು, ಮತ್ತೆ ನಾವು ನಡೆದು ಬಂದ ದಾರಿ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಎವ್ರಿಬಡಿ ವಿಲ್ ಗೆಟ್ ದೇರ್ ಚಾನ್ಸ್. ಎವ್ರಿ ಡೇ ನಾಟ್ ಸಂಡೇ ನಾಗರಾಜ್ ಒಬ್ಬನ ಅಧಿಕಾರದಲ್ಲಿ ಇರ್ಬೇಕಂತ ಏನಿಲ್ಲ. ಎಲ್ರಿಗೂ ಒಂದಲ್ಲ ಒಂದು ದಿವಸ ಅಧಿಕಾರ ಸಿಗ್ತದೆ. ಆದರೆ ನಾವು ಮಾಡೋ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು ಮತ್ತು ಅಚಲವಾದ ನಿರ್ಧಾರದಿಂದ ಕೆಲಸ ಮಾಡಬೇಕು. ಬಟ್ ವಿ ಶುಡ್ ಬಿ ಬಿಯಾಂಡ್ ಕಾಸ್ಟ್ ಆ್ಯಂಡ್ ಕರಪ್ಷನ್. ಅವಾಗ ಮಾತ್ರ ನಾನು ಸಪೋರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮಾತು ಹೇಳ್ತಾ ನಿಮಗೂ ಪತ್ರಕರ್ತರಿಗೂ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.